ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಹೇಗೆ ಎಗ್ ರೈಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಎಗ್ ರೈಸ್ನ ಬ್ಯಾಚುಲರ್ ಇರ್ತಾರಲ್ಲ, ಬ್ಯಾಚುಲರ್ ಹುಡುಗರು, ಅವರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಫಸ್ಟು ಬಾಣಲಿ ಇಟ್ಟಿದ್ದೀನಿ ಒಲೆ ಮೇಲೆ. ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಈಗ ನಾನು ದಪ್ಪದೆರಡು, ನಮ್ಮ ಮನೇಲಿ ಇರೋದು ಇಬ್ಬರೇ ಅಂದ್ಬಿಟ್ಟು ನಾನು ದಪ್ಪದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ನಾವು ಈರುಳ್ಳಿನ ಕಲರು ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಅಂದರೆ ಎಷ್ಟು ತೊಗೋಬೇಕು ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಆ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ನಮ್ಮ ಮನೆ ಇಬ್ಬರೇ ಇರೋದ್ರಿಂದ ನಾನು ದಪ್ಪದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈರುಳ್ಳಿನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಮತ್ತು ಅಂದರೆ ಸಿಂಪಲಾಗಿ ಇವಾಗ ಎಲ್ಲರೂ ಹೋಗಿ ಬಂದಿರ್ತೀವಿ, ಇಲ್ಲಾಂದರೆ ಸ್ನ್ಯಾಕ್ಸ್ ಏನಾರು ಇವಾಗ ಟೈಮ್ ಇರೋಲ್ಲ ನಮಗೆ, ಜಲ್ದಿ ಬೇಗ ಮಾಡ್ಕೋಬೇಕು ಅಂದರೆ ಒಂದು 5 ನಿಮಿಷದಲ್ಲೇ ಈ ಎಗ್ ರೈಸ್ನ ನಾವು ಮಾಡ್ಕೋಬೋದು. ಅಂದರೆ ಅನ್ನ ಒಂದು ಕುಕ್ಕರಲ್ಲಿ ನಾನು ಸಪ್ರೇಟಾಗಿ ಆಲ್ರೆಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಅದನ್ನ ನೋಡಿ, ಹಿಂಗೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಯ್ತೈತೆ. ಅಷ್ಟರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಡಿಸ್ಕೊತಾ ಇದ್ದೀನಿ. ಶುಂಠಿನೇ ಮತ್ತು ಬೆಳ್ಳುಳ್ಳಿ, ನಿಮ್ಮ ಮನೇಲಿ ಈ ಪೇಸ್ಟ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋಬೋದು. ಇಲ್ಲ ಪೇಸ್ಟ್ ಇಲ್ಲ ಅಂದರೆ 1 ಇಂಚ್ ಶುಂಠಿನೂ, ಒಂದು ಅರ್ಧ ಇಂಚ್ ಶುಂಠಿನೂ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನೂ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಇದಕ್ಕೆ ಸಾಕು. 4 ಮೊಟ್ಟೆ ತೊಗೊಂಡಿದ್ದೀನಿ, 2 ಈರುಳ್ಳಿ, ಒಂದಷ್ಟು ಮೆಣಸಿನ್ಕಾಯಿ ಸಾಕು. ಮತ್ತು ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಪೌಡ್ರು, ಮೆಣಸಿನ ಪುಡಿನೂ ಅಷ್ಟೇ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆಣಸನ್ನ ಕುಟ್ಬಿಟ್ಟು ಹಾಕ್ಕೋಬೋದು. ಹಾಕ್ಕೊಂಡು ನೋಡಿ, ಈರುಳ್ಳಿ ಕಲರು ಫುಲ್ಲು ಚೇಂಜ್ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ಬ್ಯಾಚುಲರ್ಸರೆಲ್ಲ ಅಡುಗೆ ಮಾಡ್ಕೊಳ್ಳೋದೇ ಕಷ್ಟ ಅವ್ರ ಪಾಪ. ಹಿಂಗೆ ಬ್ಯಾಚುಲರ್ಸ್ ಇರೋರು ಬೇಗ ಮಾಡ್ಕೋಬೋದು. ಮತ್ತು ನಮಗೂ ಟೈಮ್ ಇಲ್ಲ, ಎಲ್ಲಾರ ಹೋಗಬೇಕು, ಇಲ್ಲಾಂದರೆ ದಿನ ಒಂದೇ ಥರದ ಅಡುಗೆ, ಅನ್ನ ಸಾರು ಮುದ್ದೆದೇ ತಿಂದು ಬೇಜಾರಾಗಿದೆ ಅಂದಾಗ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು. ಈ ಎಗ್ ರೈಸ್ ನಾನು ಮಾಡಿ ತೋರಿಸ್ತಾ ಇರೋಂಥ ಎಗ್ ರೈಸ್ನ 5 ನಿಮಿಷದಲ್ಲಿ ರೆಡಿಯಾಗಿರುತ್ತೆ. ನೋಡಿ, ಈಗ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಾಯಿದೆ. ಇದಕ್ಕೆ ನಾನು ಒಂದು ಅರ್ಧ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ. ಟೊಮೊಟೊ ಆಪ್ಷನಲ್ಲು, ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ. ಅಂದರೆ ಯಾಕಂದರೆ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಸ್ಮ್ಯಾಶ್ ಆಗಲಿ ಅಂತ ಅದಕ್ಕೆ ಸ್ವಲ್ಪ ಸಣ್ಣ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ನೀವು ಎಗ್ ರೈಸ್ಗೆ ಕ್ಯಾಪ್ಸಿಕಮ್, ದಪ್ಪ ಮೆಣ್ಸಿನ್ಕಾಯಿ ಇರುತ್ತಲ್ಲ, ಅದನ್ನೂ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನಾನು ಒಂದೊಂದ್ಸಲ ಹಾಕ್ತೀನಿ. ಇವತ್ತೇನು ಇಬ್ಬರೇ ಅಲ್ವಾ ಇರೋದು ಅಂದ್ಬಿಟ್ಟು ಏನು ಹಾಕೋಕ್ಕೆ ಹೋಗಿಲ್ಲ. ಒಂದು ಟೊಮೊಟೊ ಹಾಕ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಸ್ವಲ್ಪ ಮೆಣಸಿನ ಪೌಡರ್ ಹಾಕಿದ್ದೀನಿ. ಮತ್ತು ನೋಡಿ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೂ ಚೆನ್ನಾಗೇ ಬರುತ್ತೆ ಎಗ್ ರೈಸು. ಮತ್ತು ಇದಕ್ಕೆ ಕೆಲವೊಬ್ಬರು ಕರ್ಬೇವಿನ ಸೊಪ್ಪು ಕೂಡ ಸ್ಟಾರ್ಟಿಂಗ್ಗೆ ಹಾಕೋತಾರೆ. ನನ್ನ ಮನೆಯಲ್ಲಿ ಹಸಿ ಕರ್ಬೇವಿನ ಸೊಪ್ಪಿಲ್ಲ ಅಂತ ಹಾಕಿಲ್ಲ. ಮತ್ತು ಇದು ಏನಪ್ಪ, ಕಸ್ತೂರಿ ಮೆಂತ್ಯ ಬರುತ್ತಲ್ಲ, ಸ್ವಲ್ಪ ಕಸ್ತೂರಿ ಮೆಂತ್ಯನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಅದು ಕಸ್ತೂರಿ ಮೆಂತ್ಯನೇ ಅಲ್ವಾ ಘಮ ಘಮ ಅಂತ ಇರುತ್ತೆ. ಹಂಗಾಗಿ ಒಂದು ಸ್ವಲ್ಪ ಕಸ್ತೂರಿ ಮೆಂತ್ಯ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಮೀಡಿಯಮ್ ಉರಿಯಿಂದ ಜಾಸ್ತಿ ಉರಿನ ಇಟ್ಕೊಂಡೆ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಲಿ ಅಂತ ನೋಡಿ ತಿರುಗ್ತಾ ಇದ್ದೀನಿ. ಹಂಗೇ ಅಂಡಿ ಇಡ್ಬಿಡುತ್ತೆ ಅಂತ ಹಂಗೆ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು, ತಿರುಗ್ಕೋತಾ ಇರಬೇಕು. ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ, ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಟು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವಾಗ ನಮ್ಮ ಮನೆ ಮಕ್ಕಳು ಇರೋದು, ನಿಮಗೆ ಖಾರ ಎಷ್ಟು ಬೇಕು ಅದು ನೋಡಿಕೊಂಡು ನಾನೊಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಮತ್ತು ಅರ್ಧ ಸ್ಪೂನು ಧನಿಯಾ ಪೌಡ್ರು ಸೇರಿಸ್ಕೊಂಡಿದ್ದೀನಿ. ಅದನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮುಂಚೆನೇ ಹಾಕಬೇಕಿತ್ತು, ಮರ್ತುಬಿಟ್ಟಿದ್ದೆ ಸೈಡಲ್ಲಿ ಇಟ್ಟು. ಹಂಗಾಗಿ ಅದನ್ನ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಅದು ಬೇಗ ತಳ ಹಿಡಿದ್ಬಿಡುತ್ತೆ. ಹಂಗಾಗಿ ಉರಿನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ವಾಸನೆ ಇರುತ್ತಲ್ಲ, ಅದು ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು.
ನೋಡಿ ಇವಾಗ ಅದರಲ್ಲೂ ಅಷ್ಟೇ ಎಲ್ಲ ಸ್ಮೆಲ್ಲಲ್ಲಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. 1-2 ನಿಮಿಷನೂ ಬೇಡ, 1 ನಿಮಿಷ ಹಾಕೊಂಡ್ರೆ ಸಾಕು. ನಾವು ಹಾಕೋದೇ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮತ್ತು ನೋಡಿ ನಾನು ಇದಕ್ಕೆ 4 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ನಾನು ಏನು ಮಾಡಿದ್ದೀನಿ ಅಂದರೆ ಮೊಟ್ಟೆನ ಒಬ್ಬೊಬ್ಬರು ಅಲ್ಲೇ ಬಿಡ್ತಾರೆ. ಒಂದು ಗ್ಲಾಸ್ ತಗೊಂಡು ಅದರೊಳಗಡೆ ಹಾಕಿ ಚೆನ್ನಾಗಿ ಕಲಸಿ ಆಮೇಲೆ ಬಿಡ್ತಾಯಿದ್ದೀನಿ. ಯಾಕಂದರೆ ನಾವು ಒಂದು ಗ್ಲಾಸ್ ತೊಗೊಂಡು ಅಲ್ಲೇ ಚೆನ್ನಾಗಿ ಕಲಾಯಿಸೋದ್ರಿಂದ ಮೊಟ್ಟೆ ವೈಟು ಭಾಗ ಮತ್ತು ಹಳದಿ ಭಾಗ ಇರುತ್ತಲ್ಲ, ಅದೆರಡು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇವಾಗ ನೋಡಿ ಒಬ್ಬೊಬ್ಬರು ಡೈರೆಕ್ಟು ಬಿಡ್ತಾರೆ, ಆದರೆ ಈ ಥರ ಟ್ರೈ ಮಾಡಿ ನೋಡಿ. ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಿ. ನೋಡಿ ಮೊಟ್ಟೆ ಹಾಕಿದ್ಮೇಲೆ ಅದು ಬೇಗನೆ ಅಂಡಿ ಇಟ್ಬಿಡುತ್ತೆ. ಹಂಗೆ ಕಮ್ಮಿ ಉರಿ ಕೊಟ್ಬಿಟ್ಟು ಹಂಗೆ ಅಂದರೆ ಫ್ರೈ ಮಾಡ್ತಾಯಿದ್ದೀನಿ. ಅದು ಅನ್ನದ ಕೈಲಿ ತಿರುಗ್ತಾ ಇರಬೇಕು. ಮೊಟ್ಟೆನೂ ಅಷ್ಟೇ ಫುಲ್ಲು ಎಗ್ ಬುರ್ಜಿ ಉರಿತೀವಲ್ಲ ನಾವು, ಫುಲ್ಲು ಅಷ್ಟು ಉರಿಬಾರ್ದು. ಅರ್ಧ ಅಂದರೆ ಸ್ವಲ್ಪ ಗೊತ್ತಾಗುತ್ತೆ, ಈ ಮೊಟ್ಟೆ ಬೆಂದಿದೆ ಅಂತ ನಮ್ಗೆ ಗೊತ್ತಾಗುತ್ತಲ್ಲ ಆವಾಗ. ಇನ್ನು ಸ್ವಲ್ಪ ನೋಡಿ ಉಪ್ಪು ಬೇಕಂದರೆ ಇನ್ನೊಂದು ಸ್ವಲ್ಪ, ಅವಾಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ಲ ನೋಡಿ, ಹಿಂಗೆ ಎಗ್ ಬುರ್ಜಿ ಥರ ಫುಲ್ಲು ಮಾಡ್ಕೊಬಿಟ್ರೆ ಅದು ಅನ್ನಕ್ಕೆ ಮಿಕ್ಸ್ ಆಗೋಲ್ಲ, ಜಾಸ್ತಿ ಟೇಸ್ಟ್ ಬರೋಲ್ಲ, ಅದು ಎಗ್ ಬುರ್ಜಿ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಬೆಂದಿದ ತಕ್ಷಣ ಅದಕ್ಕೆ ಅನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಮೊದಲೇ ನಾವು ಉಪ್ಪು ಹಾಕಿರ್ತೀವಲ್ವ, ಇನ್ನೊಂದು ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಉಪ್ಪು ಆ್ಯಡ್ ಮಾಡಿಕೊಂಡು ಇವಾಗ ಅನ್ನ ಹಾಕ್ಕೋತಾ ಇದ್ದೀನಿ. ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಹಂಗೆ ಕಮ್ಮಿ ಉರಿಲೇ 1 ನಿಮಿಷ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹಂಗೇ. ಮತ್ತು ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.